ಹಸುಗಳ ಕತ್ತು ಕೊಯ್ದು ಬಿಸಾಡಿದಂತ ಕಿಡಿಗೇಡಿಗಳನ್ನ ಈಗ ಅವ್ರನ್ನೆಲ್ಲರನ್ನ ಅರೆಸ್ಟ್ ಮಾಡಿದ್ದಾರೆ, ಅಂದರಾಗ್ಬಿಟ್ಟಿದ್ದಾರೆ. 3 ಆರೋಪಿಗಳನ್ನ ಬಂಧಿಸಿದ್ದಾರೆ ನೆಲಮಂಗಲ ಪೊಲೀಸರು. ಇಮ್ರಾನ್ 30 ವಯಸ್ಸು, ಸೈಯದ್ ನವಾಜ್ 35, ಇನ್ನು ಮೊಹಮ್ಮದ್ 20 ವಯಸ್ಸು ಸದ್ಯ ಅರೆಸ್ಟ್ ಆಗಿದ್ದಾರೆ. ನೆಲಮಂಗಲದ ಅರಳಸಂದ್ರದಲ್ಲಿ ಕೃತ್ಯವನ್ನ ಎಸಗಿರ್ತಾರೆ ಈ ಆರೋಪಿಗಳು. ಹಸುವಿನ ಕತ್ತನ್ನ ಕೊಯ್ದಿರೋ ಪ್ರಕರಣ. ಗ್ರಾಮದ ಸೇತುವೆಯ ಮೇಲೆ 2 ನಾಟಿ ಹಸುಗಳ ಮೃತದೇಹ ಪತ್ತೆಯಾಗಿತ್ತು. ಕೊನೆಗೂ ನೆಲಮಂಗಲ ಗ್ರಾಮಾಂತರ ಪೊಲೀಸರಿಂದ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. 3 ಅರೆಸ್ಟ್ ಮಾಡಿ ವಶಕ್ಕೆ ಪಡ್ಕೊಂಡಿದ್ದಾರೆ. ನೆಲಮಂಗಲದ ಪೊಲೀಸರು ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇವರೆಲ್ಲರೂ ಕೂಡ ಆರೋಪಿಗಳು, ಪ್ರಕರಣದ ಆರೋಪಿಗಳಾಗಿರ್ತಾರೆ. ಈತ ಇಮ್ರಾನ್ 30 ವಯಸ್ಸು ಈತನಿಗೆ. ಇನ್ನೋರ್ವ ಸೈಯದ್ ನವಾಜ್ ನೋಡಿ 35 ವಯಸ್ಸು. ಇನ್ನು ಕೊನೆಯದಾಗಿ ಮೊಹಮ್ಮದ್ ಅನ್ನೋದಾಗಿ 20 ವಯಸ್ಸು. ನೋಡಿ ಗಮನಿಸ್ತಾ ಇದೀವಲ್ಲ, ಈ 3 ಜನ ಇಮ್ರಾನ್, ಸೈಯದ್ ನವಾಜ್ ಜೊತೆಯಲ್ಲಿ ಮೊಹಮ್ಮದ್ ಸದ್ಯ ಈ ಪ್ರಕರಣದ ಆರೋಪಿಗಳಾಗಿದ್ದಾರೆ. ಹಸುವಿನ ಕತ್ತನ್ನ ಕೊಯ್ದಿರೋ ಪ್ರಕರಣ ಇದು. ಪ್ರತಿ ಸರಿನೂ ಕೂಡ ಇದು ದನಗಳನ್ನ ಸರಬರಾಜು ಮಾಡುವಂಥ ಸಂದರ್ಭದಲ್ಲಿ ಸತ್ತೋಗ್ದಂಥ ಹಸುಗಳನ್ನ ತಗೊಂಬಂದು ಈ ರೀತಿ ಕತ್ಗಳನ್ನ ಕುಯ್ದು ಈ ಥರ ಅರಸನ ಗ್ರಾಮದಲ್ಲಿ 2-3 ಸರಿನೂ ಕೂಡ ಈ ತಗೊಂಬಂದು ಇಲ್ಲಿ ಹಾಕೋತ್ತದು, ಮತ್ತು ವೇಸ್ಟೇಜು ಕೂಡ, ದನಗಳ ವೇಸ್ಟೇಜು ಕೂಡ ಇದೇ ಸ್ಥಳಗಳಿಗೆ ತಗೊಂಬಂದು ಹಾಕ್ತಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಪ್ರತಿ ಸರಿ ಇದೇ ಸಮಸ್ಯೆ ಆಗ್ತದೆ. ಇದು ಯಾಕೆ ಇಲ್ಲಿ ಆಗ್ತಾ ಇದ್ದಾರೆ ಅಂದರೆ, ತೊರೆ ಇಲ್ಲಿ ಹೋಗ್ತಾ ಇರೋದ್ರಿಂದ ತೊರೆ ವೇಸ್ಟೇಜ್ಗಳನ್ನೆಲ್ಲ ಡಂಪ್ ಮಾಡೋಕ್ಕೆ ಇದು ಮಾಡ್ತಾರೆ, ಮತ್ತು ಸರಿಯಾದ ರೀತಿಯಲ್ಲಿ ಇವರು ವಿಲೇವಾರಿಗಳನ್ನೂ ಮಾಡ್ತಾ ಇಲ್ಲ. ಈಗ ಪೊಲೀಸ್ನವ್ರಿಗೆ ಇದನ್ನು ಕಾಲ್ ಮಾಡ್ತಾರೆ.